ಹಾಯ್ ಫ್ರೆಂಡ್ಸ್. ಈಗ ನನ್ನ ಮಗಳು ಒಂದು ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಮಾಡೋಣಪ್ಪ ಅಂತ ಹೇಳಿದ್ಲು. ತಿನ್ನಂಗಾಗಿತ್ತಂತೆ. ಹಂಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ನಾನು ರೆಡಿ ಮಾಡಿದ್ದೀನಿ. ಅದಕ್ಕೆ ನೀನು ರೆಡಿ ಮಾಡಿದೆನಾ? ನೀನು ರೆಡಿ ಮಾಡಿದೆ? ನಿನಗೆ ಬೇಕಾ? ಬೇಡ ಅಂತವನಿ. ನಾನು ಮತ್ತು ಗಾನು ಅಷ್ಟೇ ತಿಂತೀವಿ. ಹೇಳು ಗಾನು, ಇದು ಏನೇನು ಅಂತಂದೇಳಿ ಹೇಳು. ಅದ್ರ ಜೊತೆಗೆ ಹೇಳ್ತಲ್ತಡ್ರಿ. ಹಾಂ, ಈರುಳ್ಳಿ, ಉಪ್ಪು, ಮೆಣಸಿನ್ಕಾಯಿ. ಅದೇನಕ್ಕೆ? ಅದು ತಿನ್ನಕ್ಕ, ಇದು ಅದನ್ನು ತಿನ್ನಕ್ಕೆ. ಈಗಿಟ್ಟಿರೋದೇನದು? ಅದೇನದು? ಹಾಂ, ಬೆಲ್ಲ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ದಪ್ಪ ಉಪ್ಪು. ಸರಿನಾ? ಇಷ್ಟನ್ನ ರೆಡಿ ಮಾಡಿದ್ದೀವಿ. ಇದು ಏನಕ್ಕೆ ಅಂತಂದೇಳಿ, ಯಾಕೆ ರೆಡಿ ಮಾಡಿರ್ಬೋದು ಅಂತ ಗೆಸ್ ಮಾಡ್ತೀರಾ? ಗೆಸ್ ಮಾಡಿದ್ರು ಮಾಡ್ಬೋದು. ಮಧ್ಯ ಕರ್ನಾಟಕದದ್ದು ಫೇಮಸ್ ಇದು. ಚಿತ್ರದುರ್ಗ, ಬಳ್ಳಾರಿ, ದಾವಣಗೆರೆ, ತುಮಕೂರು ಸೈಡು. ಈವ್ನಿಂಗ್ ಸ್ನ್ಯಾಕ್ಸು ಅಂದರೆ ಅಕ್ಟೋಬರು, ನವಂಬರು, ಡಿಸೆಂಬರು, ಜನವರಿ ಈ 4 ತಿಂಗಳೊಳಗಡೆ ಡೈಲಿ ಇದನ್ನು ಜಾಸ್ತಿ ತಿಂತಾರೆ. ಅದೇನಪ್ಪ ಅಂತಂದರೆ ಇದೇ ನೋಡ್ರಿ, ಬಡವರ ಬಾದಾಮಿ, ಶೇಂಗಾ, ಕಡಲೆಕಾಯಿ, ಕಳೆಕಾಯಿ ಅಂತನಲ್ಲ ಜಗ್ಗೀಶು, ಆ ಥರ. ಇದನ್ನ ಏನು ಮಾಡ್ತೀವಿ ನಾವು ಅಂತಂದರೆ, ಈಗ ನಮ್ಮ ಧರ್ಮಪತ್ನಿಯವರು ನನಗೆ ಮತ್ತು ನನ್ನ ಮಗಳಿಗೆ ಸುಲ್ತು ಕೊಡ್ತಾರೆ. ಅದನ್ನು ನಾವು ತಿಂತೀವಿ. ಅಲ್ಲಿಡಮ್ಮ. ಯಾವ ಥರ ಅಂತಂದರೆ ಹುರಿದಿದ್ದೀವಿ. ಇದು ಹಂಚಿನಲ್ಲಿ ಹುರಿದಿದ್ದೀವಿ ಗ್ಯಾಸಲ್ಲಿ. ಇದು ಶೇಂಗಾ, ಇದು ಮೆಣಸಿನ್ಕಾಯಿ, ಉಪ್ಪು, ಉಳ್ಳಾಗಡ್ಡಿ, ಬೆಲ್ಲ. ಮಸ್ತ್ ಟೇಸ್ಟ್ ಬರುತ್ತೆ. ಇದು ನಮ್ಮ ತಾತ ಕುರಿಸಿದ್ಲಿಂಗಪ್ಪ ನನಗೆ ಕಲಿಸ್ಕೊಟ್ರದು. ನಮ್ಮ ಅವ್ವರಪ್ಪ ದಿನ ಸುಮಾರು ಒಂದೊಂದು ದಿನಕ್ಕೆ ಒಂದೊಂದು ಪುಟ್ಟಿ, ಒಂದು 6ರಿಂದ 7 kg ಸುಡ್ತಿದ್ರು ಅವರು. ಕಣದ ಅಂತೀವಲ್ಲ, ಕಣದಲ್ಲಿ ಈ ಥರ ಎಲ್ಲ ರಾಶಿ ಹಾಕ್ಕೊಂಡು 9 ಜನ ಮೊಮ್ಮಕ್ಕಳು, ನಮ್ಮ ಅಜ್ಜ, ನಮ್ಮ ತಾತರನ್ನ ಸಿದ್ದಜ್ಜ ಅಂತ, ಇಷ್ಟು ಜನ ಸಂಜೆ 6:30ರಿಂದ 7 ಗಂಟೆ ತನಕ ತಿಂದು ನಮ್ಮ ಮನೆ ಹೋಗ್ತಿದ್ವಿ. ಮತ್ತೆ ತೊಗೊಂಡಿದ್ದೀವಿ ನೋಡ್ರಿ, ಶೇಂಗಾ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಸ್ವಲ್ಪ ಬೆಲ್ಲ. ಮಸ್ತ್ ಟೇಸ್ಟ್ ಬರ್ತೈತಿ. ನೀವು ಈ ಥರ ತಿನ್ಬೇಕಂತಿದ್ರೆ ಒಣ ಶೇಂಗಾನ ಸುಡಬೇಕು, ಇಲ್ಲಾಂತಂದರೆ ಹಂಚಲ್ಲಿ ಹಾಕಿ ಹುರಿಬೇಕು. ಹುರಿದ ಈ ಥರ ತಿಂದರೆ ಮಸ್ತ್ ಮಜಾ ಬರ್ತದೆ. ಬರೀ ಶೇಂಗಾ ತಿಂದರೆ ಅಷ್ಟೊಂದು ಟೇಸ್ಟು ಬರೋಂಗಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಸಹ ಪದೇ ತಿನ್ಬೇಕು ಅನಿಸುತ್ತೆ. ಬಡವರ ಬಾದಾಮಿ. ಯಾಕೆ ಬಡವರ ಬಾದಾಮಿ ಅಂತ ಕರೀತಾರೆ ಅಂದರೆ, ಬಾದಾಮಿ ಒಳಗಡೆ ಏನು ನಮ್ಗೆ ವಿಟಮಿನ್ ಸಿಗುತ್ತೋ ಅಷ್ಟು ವಿಟಮಿನ್ನು ಈ ಒಂದು ಶೇಂಗಾದಲ್ಲಿ ಸಿಗುತ್ತೆ. ಹಂಗಾಗಿ ಬಡವರ ಬಾದಾಮಿ ಅಂತೇಳಿ ಕರೀತಾರೆ. ಅದಕ್ಕೆ ಶೇಂಗಾನೇ ಆಗಬೇಕು. ಶೇಂಗಾ ಎಣ್ಣೆ ಯಾಕೆ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಇದಕ್ಕೋಸ್ಕರ. ಇದರಲ್ಲಿ ಆಯಿಲ್ ಕಂಟೆಂಟ್ ಕೂಡ ಕಡಿಮೆ ಇರುತ್ತೆ. ದೇಹಕ್ಕೆ ಒಳ್ಳೆ ಸದೃಢವಾದ ಪದಾರ್ಥ, ಅಂದರೆ ಶಕ್ತಿ ಕೊಡ್ತದೆ ಅಂತಂದೇಳಿ ನಮ್ಮ ಮಾನ್ಯ ವೈದ್ಯಾಧಿಕಾರಿಗಳು ಸಹ ತಿಳಿಸ್ತಾರೆ ಯಾವಾಗಾದ್ರೂ ಹೋದಾಗ. ಹಂಗಾಗಿ ನಾವು ದಷ್ಟಪುಷ್ಟವಾಗಿದ್ದೀವಿ. ಸಣ್ಣರಿದ್ದಾಗ ಹಸಿ ಶೇಂಗಾನ ತಿಂತಿದ್ವಿ, ಈ ಥರ ಶೇಂಗಾ ತಿಂತಿದ್ವಿ, ಮತ್ತು ಬೇಸಿಗೆ ಶೇಂಗಾನು ತಿಂತಿದ್ವಿ. ಸರಿನಾ? ಮತ್ತೆ ತಿಂತಿದ್ವಿ ನೋಡಿ. ಮಾಡ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾ, ನೀವು ಸಹ ಶೇಂಗಾನ ಹುಡ್ಕೊಂಡು ತಿಂತಾ ಇರಿ, ಮಜಾ ಮಾಡಿ. ಫ್ರೆಂಡ್ಸ್, ಫೈನಲ್ ಆಗಿ ಒಂದು ಶೇಂಗಾನ ಫಿನಿಶ್ ಮಾಡಿದ್ವಿ. ಇದು ನಮ್ಮ ಮನೆಯವ್ರು ತಿಂದಿರೋದು, ಇದು ನಾವು ತಿಂದಿರೋದು. ಪ್ಲೇಟ್ನಾಗಿರೋ ಎಲ್ಲ ಮೆಣಸಿನ್ಕಾಯಿ ಖಾಲಿ ಆಯಿತು. ಒಂದೇ ಒಂದು ಮೆಣಸಿನ್ಕಾಯಿ ಉಳಿದೈತೆ, ಉಳ್ಳಾಗಡ್ಡಿ ಖಾಲಿ. ಬೆಲ್ಲ ಒಂದು ಸ್ವಲ್ಪ ಅಷ್ಟೇ ತಿಂದಿರೋದು ನಾವು.
ಈ ಥರ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ ಕಂಪ್ಲೀಟೆಡ್. ಸೊ ತುಂಬ ಟೇಸ್ಟ್ ಬರುತ್ತೆ. ನೀವು ಯಾರಾದರೂ ತಿನ್ನೋರಿದ್ದರೆ ಈ ಥರ ಹುರ್ಕೊಂಡು ತಿಂದರೆ ನಿಮಗೆ ನಾಲಿಗೆ ಒಂಥರ ಹಿತಕರವಾದ ರುಚಿ ಸಿಗುತ್ತೆ. ಸೊ ತಿಂದು ಸರಿನಾ, ಯಾವ ಥರ ಇದೆ ಅಂತಂದೇಳಿ ಬೇಕಾದರೆ ನನಗೆ ಕಾಮೆಂಟ್ ಮಾಡ್ಬೋದು ಹುರ್ಕೊಂಡು ತಿಂದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸರಿನಾ. ಈ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸೊ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.